ಫಂಕಿ ಲೈಕ್ ಒಂದು ಮೂವಿನ ಹಿಂಗೂ ಕೂಡ ತೆಗಿಬಹುದಂತ ತೋರಿಸ್ಕೊಟ್ಟ ಮೂವಿ. ಅಂಡ್ ನನ್ನ ಲೈಫಲ್ಲಿ ಆಲ್ಮೋಸ್ಟ್ ನಾನು ಇದುವರೆಗೂ ಒಂದು 4-5 ಸಾವಿರ ಫಿಲಿಮ್ಸ್ ನೋಡಿರ್ತೀನಿ. ಅದರಲ್ಲಿ ಫಸ್ಟ್ ಟೈಮ್ ತಲೆನೋವು ಬಂದಿರುವಂತ ಏಕೈಕ ಫಿಲಿಮ್ ಅಂತ ಹೇಳಿದ್ರೆ ಫಂಕಿ. ಲೈಕ್ ಡೈರೆಕ್ಟರ್ ಪ್ರೀವಿಯಸ್ ಫಿಲಿಮ್ಸ್ ನೋಡಿದ್ರೆ ಒಂದು ಜಾತಿ ರತ್ನಲು ಅಂತ ಲೈಕ್ ಸಖತ್ತಾಗಿರುತ್ತೆ, ಕಾಮಿಡಿಯಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಪ್ರಿನ್ಸ್ ಅಂತ ಹೇಳ್ಬಿಟ್ಟು ತಮಿಳಲ್ಲಿ ಶಿವಕಾರ್ತಿಕೇಯನ್ ಜೊತೆಗಿದ್ದ, ಅದು ಪರವಾಗಿಲ್ಲ ಚೆನ್ನಾಗಿದೆ ಅದು. ಅಂಡ್ ಒಬ್ಬ ಮಾಸ್ ಆಕ್ಟರ್ನ ಕರ್ಕೊಂಡ್ಬಂದು ನಿನ್ನ ಆಂಗಲ್ ಅಲ್ಲಿ ಕಾಮಿಡಿ ಮಾಡಕ್ಕೆ ಟ್ರೈ ಮಾಡಿದ್ಯಾ, ಕಂಪ್ಲೀಟ್ಲಿ ಫೈನ್. ಅಂಡ್ ಅವರು ಪ್ರಾಮಿಸ್ ಮಾಡಿದ್ದು ಕೂಡ ಹಂಗೆ, ಸ್ಟೋರಿ ಗೀರಿನ ಎಕ್ಸ್ಪೆಕ್ಟ್ ಮಾಡಬೇಡಿ, ಜಸ್ಟ್ ಬಂದು ಫ್ಲೋ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ. ಆಲ್ಮೋಸ್ಟ್ 2 ಅವರ್ ಇರುತ್ತೆ ಫಿಲಿಮು. ಲಿಟ್ರಲಿ ಹೇಳ್ತೀನಿ, ಒಂದೇ ಒಂದು ಸೀನಲ್ಲಿ ಕೂಡ ನಗು ಬರಲ್ಲ. ಸೀನ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಸ್ಟೋರಿ ಇರಲ್ಲ, ಕಂಪ್ಲೀಟ್ಲಿ ಫೈನ್. 2 ನಿಮಿಷಕ್ಕೆ ಒಂದೊಂದು ಜೋಕು. ಆ ಜೋಕ್ಗೆ ಅವರೇ ರಿಮೈಂಡ್ ಮಾಡಬೇಕು, ಓಕೆ ನೀನು ಇಲ್ಲಿ ನಗ್ಬೇಕು, ಇಲ್ಲಿ ನಗ್ಬೇಕು, ಇಲ್ಲಿ ನಗ್ಬೇಕು ಅಂತ. ಇಷ್ಟು ಕೂಡ ಕಾಮಿಡಿ ಜನರೇಟ್ ಆಗಲ್ಲ. ಅಂಡ್ ಲಿಟ್ರಲಿ 150 ರೂಪಾಯಿ ಪ್ಲಸ್ ಒಂದು 20 ರೂಪಾಯಿ ಅಮೃತಾಂಜನ್ ವೇಸ್ಟ್ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಲಿಟ್ರಲಿ ದಿಸ್ ಇಸ್ ವರ್ಸ್ಟ್. ನಾನು ನೋಡಿರೋ ಒಂದು ವರ್ಸ್ಟ್ ಫಿಲ್ಮ್ ಅಂತ ಹೇಳಿದ್ರೆ ಇದೆ. ಐ ಹೋಪ್ ಡೈರೆಕ್ಟರ್ ಸ್ವಲ್ಪ ಫೋಕಸ್ ಮಾಡಬೇಕಾಗಿದೆ, ಸಮಯ ಬಂದಿದೆ. ಬಿಕಾಸ್ ಸುಮ್ಮನೆ ಏನೋ ಒಂದು ಆಗ್ಬಿಟ್ರೆ ನೋಡ್ಬಿಡ್ತಾರೆ ಅಂತ. ದಿಸ್ ಇಸ್ ನಾಟ್ ಎ ಟಿವಿ ಶೋ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಸ್ಟುಡಿಯೋದಲ್ಲಿ. ಟಿಲ್ ದೆನ್ ಬಾಯ್.